ಒನ್ ಆಫ್ ದ ಗ್ರೇಟೆಸ್ಟ್ ಬಾಡಿ ಬಿಲ್ಡರ್ ಅರ್ನಾಲ್ಡ್ ಅವ್ರ ಮಗ ಜೋಸೆಫ್ ಮಿನಾ ರೀಸೆಂಟ್ ಆಗಿ NPC ಕಾಂಪಿಟೇಷನ್ ಅಂತ ಅವ್ನು ಪಾರ್ಟಿಸಿಪೇಟ್ ಮಾಡಿದ್ರು. ಮೀನ್ಸ್ ನ್ಯಾಚುರಲ್ ಕೊಲೆರಡೋ ಸ್ಟೇಟ್ ಕಾಂಪಿಟೇಷನ್, ಮೀನ್ಸ್ ನ್ಯಾಚುರಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮತ್ತೆ ಗೆದ್ರು ಕೂಡ. ಬಟ್ ದ ಥಿಂಗ್ ಏನಂದ್ರೆ ಆ ಕಾಂಪಿಟೇಷನ್ ಅಲ್ಲಿ ಅವ್ರ ಫಿಸಿಕ್ಗೂ ಮತ್ತೆ ಇಂಡಿಯನ್ ಜೆನೆಟಿಕ್ಸ್ಗೂ ಹೋಲಿಕೆ ಮಾಡ್ತವ್ರೆ. ಬ್ರೋ ನೀವು ಹೇಳ್ತಿರೋದು ಸ್ಟೆರಾಯ್ಡ್ಸ್ ಯೂಸ್ ಮಾಡೋರಿಗೆ, ಸೊ ಅದನ್ನ ಅಡ್ರೆಸ್ ಮಾಡಿ. ಸ್ಟೆರಾಯ್ಡ್ಸ್ ಯೂಸ್ ಮಾಡಿ ಈ ತರ ಫಿಸಿಕ್ ಮಾಡ್ತಾರೆ, ಬಟ್ ಹೇಳ್ತಿರೋದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ. ಅದನ್ನ ಬಿಟ್ಟು ಎಲ್ಲಾ ಜಿಮ್ನರ್ಸ್ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾರೆ ಅನ್ನೋ ತಪ್ಪು. ನ್ಯಾಚುರಲಿ ಬಾಡಿ ಬಿಲ್ಡಿಂಗ್ ಮಾಡೋರು ಬಹಳ ಜನ ಇದ್ದಾರೆ. ಮತ್ತೆ ಏನಂದ್ರೆ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತೀರಲ್ವಾ, ಸ್ಟೆರಾಯ್ಡ್ಸ್ ಯೂಸ್ ಮಾಡಿ ಬರೀ ಏನು ತಿನ್ಲಿಲ್ದಾನೆ ಏನು ಮಾಡೋದನ್ನೆಲ್ಲ ಮಾಡ್ತಿರಲ್ಲ. ನೀವು ಸ್ಟೆರಾಯ್ಡ್ಸ್ ಯೂಸ್ ಮಾಡಿದ್ರು ನಿಮ್ಮ ವರ್ಕೌಟು, ನಿಮ್ಮ ರೆಪ್ಸ್, ನಿಮ್ಮ ಸೆಟ್ಸ್ ಎಲ್ಲ ಹೆವಿನೇ ಇರ್ತದೆ. ಬಟ್ ಸ್ಟೆರಾಯ್ಡ್ಸ್ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಬಂದು ಇಟ್ಸ್ ಅ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್, ಇದನ್ನ ಬರೀ ನಾನು ಹೋಮ್ ಫುಡ್ ಅಲ್ಲಿ, ಸಪ್ಲಿಮೆಂಟ್ಸ್ ಅಲ್ಲಿ, ವೇ ಪ್ರೋಟೀನ್ ಈ ತರ ಬರೀ ಇಷ್ಟರಲ್ಲೇ ನಾನು ಈ ತರ ಫಿಸಿಕ್ ನ ಬಿಲ್ಡ್ ಮಾಡಿದೀನಿ ಅಂತ ಹೇಳ್ತಿರಲ್ವಾ, ಅದು ತಪ್ಪು. ಯಾಕಂದ್ರೆ ಅವ್ರನ್ನ ಫಾಲೋ ಮಾಡ್ತಿರ್ತಾರಲ್ವಾ, ಅವ್ರಗಳಿಗೆ ಗೊತ್ತಿರಲ್ಲ ಸ್ಟೆರಾಯ್ಡ್ಸ್ ಬಗ್ಗೆ. ಬಟ್ ಅವ್ರು ಅನ್ಕೊಂಡಿರ್ತಾರೆ ಇಟ್ಸ್ ಅ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ. ಇವರು ಬರೀ ಫುಡ್, ಪ್ರೋಟೀನು, ಸಪ್ಲಿಮೆಂಟ್ಸ್ ಇಂದ ಅಷ್ಟೇ ಈ ತರ ಫಿಸಿಕ್ ನ ಬಿಲ್ಡ್ ಮಾಡಿರ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅದ್ರ ಹಿಂದ್ಗಡೆ ಸ್ಟೆರಾಯ್ಡ್ಸ್ ಯೂಸ್ ಮಾಡಿರೋದು ಹೇಳಲ್ಲ. ಅರೆ ಫಾಲೋ ಮಾಡ್ತಿದ್ರೆ ಕೆಲವೊಬ್ರನ್ನ ಈ ತರ ಫಿಸಿಕ್ ಮೇಂಟೈನ್ ಮಾಡಬೇಕು, ಇವ್ರ ತರ ಫಿಸಿಕ್ ಲೈಫ್ ಸ್ಟೈಲ್ ಅಲ್ಲಿ ಇಟ್ಕೋಬೇಕು ಅಂತ ಇದ್ದಾಗ ಅವ್ರನ್ನ ರಿಸರ್ಚ್ ಮಾಡಿ. ಅವ್ರ ಫುಡ್ ಸ್ಟೈಲ್ ಏನು, ಅವರ ಸಪ್ಲಿಮೆಂಟ್ ಸ್ಟೈಲ್ ಏನು, ಪ್ರೋಟೀನ್ ಇಂಟೇಕ್ ಹೆಂಗಿದೆ, ಮತ್ತೆ ಅವರು ವೇಟ್ಸ್ ಎಷ್ಟು ಇರ್ತಾವ್ರೆ, ಎಷ್ಟು ರೆಪ್ಸ್ ಮಾಡ್ತಾವ್ರೆ, ಮತ್ತೆ ಅವರು ವೇಟ್ಸ್ ಅವ್ರ ವರ್ಕೌಟ್ ಅಲ್ಲಿ ಯಾವ ತರ ರೆಪ್ಸ್ ಸೆಟ್ಸ್ ಇದಾವೆ, ಮತ್ತೆ ಆ ವರ್ಕೌಟ್ಗೂ ಆ ಡಯಟ್ ಪ್ಲಾನಿಗೂ ಅವ್ರ ಫಿಸಿಕ್ ಕಂಪ್ಯಾರಿಸನ್ ಮಾಡಿ ನೋಡಿ ಅವ್ರ ಫಿಸಿಕ್ ಓಕೆನಾ ಅಂತ.